ನಮ್ಮ ಗಮನಕ್ಕೆ ಅದಕ್ಕೆ ತಮ್ಮ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಏನಂತಂದರೆ ಇವತ್ತು ಬಂಗಾರಪೇಟೆ ನಗರಸಭೆ ವ್ಯಾಪ್ತಿಯಲ್ಲಿ ಗಂಗಮ್ಮನಪಾಳ್ಯ ಮತ್ತು ಖಾದರ್ ಲೇಔಟ್ ಅಂತ 2 ಏರಿಯಾ ಇದೆ. ಒಂದು ಏರಿಯಾದಲ್ಲಿ ಎಲ್ಲ SC ಜನಾಂಗದವರು ಕಡುಬಡು ಇರ್ತಾರೆ. ಇನ್ನೊಂದು ಏರಿಯಾದಲ್ಲಿ ಅಲ್ಪಸಂಖ್ಯಾತರು ಇದ್ದಾರೆ. ಅಲ್ಲಿ ಒಂದು ಟ್ರ್ಯಾಕ್ ಇದೆ ಸರ್, ಸೋಲಾರ್ ಟ್ರೈನ್ ಹೋಗೋದು ಒಂದು ಟ್ರ್ಯಾಕ್ ಇದೆ. ಆ ಟ್ರ್ಯಾಕ್ ಹತ್ರ ಮೊದಲು ಏನಿತ್ತಂದರೆ ರೈಲ್ವೆ ಗೇಟ್ ಇದೆ. ಈ ಗೇಟನ್ನು ಈಗ ಮುಚ್ಚಿದ್ದೀವಿ. ಯಾಕೆ ಮುಚ್ಚಿದ್ದೀರಿ ಅಂದರೆ ಒಂದು ಅಂಡರ್ ಪಾಸನ್ನು ಮಾಡಿದ್ದೀವಿ. ಆ ಅಂಡರ್ ಪಾಸನ್ನು ಮಾಡಿದ ಮೇಲೆ ಜನ ಆ ಕಡೆ ಓಡಾಡ್ಬೋದು ಅಂತ ನಿಮ್ಮ ಒಂದು ಹಿತದೃಷ್ಟಿಯಿಂದ, ನಿಮ್ಮ ಒಂದು ದೃಷ್ಟಿಯಿಂದ ಮಾಡಿದ್ದೀವಿ. ಆದರೆ ಅಲ್ಲೇನಾದರೂ ಮಳೆ ಬಂದಾಗ ನೀರು ತುಂಬಿದಾಗ ಜನ ಓಡಾಡೋಕ್ಕಾಗಲ್ಲ, ಟ್ರ್ಯಾಕ್ ಮೇಲೆ ಓಡಾಡ್ತಾರೆ. ವಯಸ್ಸಾದವರು ಮತ್ತು ಸಣ್ಣ ಮಕ್ಕಳು ಅದನ್ನು ಅಲಿಯನ್ನು ದಾಟೋಕ್ಕೆ ಆಗಲ್ಲ. ಮತ್ತು ಯಾವುದಾದ್ರೂ ಅಲ್ಲಿ ಆಕಸ್ಮಿಕವಾಗಿ ಅವ್ರಿಗೆ ಸಾವು ನೋವು ಸಂಭವಿಸಿದರೆ ಆಂಬ್ಯುಲೆನ್ಸ್ ಕೂಡ ಹೋಗೋಕ್ಕಾಗಲ್ಲ. ಈ ರೀತಿ ಇರಬೇಕಾದ್ರೆ ಸಂವಿಧಾನದಲ್ಲಿ ಸಾರ್ವಜನಿಕವಾಗಿ ನಮಗೆ ಮೂಲಭೂತ ಹಕ್ಕುಗಳನ್ನು ನೀಡಿದೆ ಇದ್ದ ಪಕ್ಷದಲ್ಲಿ ಇಂತಹ ಈ ಸರ್ಕಾರ ನಮ್ಗೆ ಅವಶ್ಯಕತೆ ಇದೆಯಾ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಹಾಗಾಗಿ ದಯವಿಟ್ಟು ತಾವು ತಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಂದು ಒಂದು ಗೇಟನ್ನಾದರೂ ತಾವು ಟೆಂಪರವರಿಯಾಗಿ ಒಂದು ಗೇಟನ್ನಾದರೂ ತಾವು ಅಲ್ಲಿ ಮಾಡ್ಬೋದು. ಇಲ್ಲ ಅಂತಂದರೆ ಹೆಂಗೋ ಮೇಲ್ಸೇತುವೆಗಳು ಮಾಡ್ತಾ ಇದ್ದೀನಿ. ಈಗ ಕಾಮಸಮುದ್ರಕ್ಕೆ ಏನೋ DPR ಆಗಿದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಇಲ್ಲಿ ಒಂದು ಮಾಡಿಬಿಟ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಏನು ಎಲ್ಲ ರೀತಿ ಅವ್ರಿಗೆ ತಾವು ಸೌಕರ್ಯ ಮಾಡಿಕೊಟ್ಟಂತ ಆಗ್ತದೆ ಅಂತ ಹೇಳಿ ನಾವು ಸಾಂಕೇತಿಕವಾಗಿ ನಾವು ಅತಿ ಶೀಘ್ರದಲ್ಲಿ ಪರಿಶೀಲಿಸಿ ನಮ್ಮ ಮೇಲಧಿಕಾರಿಗೆ ಮನವಿಯನ್ನು ಸಲ್ಲಿಸಿ ಅನುಕೂಲ ಮಾಡಿಕೊಡ್ತೀರಿ, ಮುಂದಿನ ಹೋರಾಟಕ್ಕೆ ನಾವು ಅವಕಾಶ ಕೊಡಲ್ಲ ಅಂತ ಒಂದು ನಂಬಿಕೆ ಇದ್ದು ನಾನು ಈ ಮನವಿ ಬಂದು ಎಲ್ಲ ಹತ್ರ ಬರ್ರಿ ಎಲ್ಲ ಈಗ ನೋಡಿ ಸರ್.